ಪೇಪರ್ ರೋಲ್ನ ಈ ತರ ಹಾಕ್ಬೇಕು. ಒಂದ್ ಸೈಡು ಥರ್ಮಲ್ ಕೋಟೆಡ್ ಆಗಿರುತ್ತೆ, ಇನ್ನೊಂದ್ ಸೈಡು ನಿಮ್ಗೆ ಬೇಕಾದ್ರೆ ಅನ್ಕೋಟೆಡ್ ಇರುತ್ತೆ. ಇದಕ್ಕೇನಂದ್ರೆ ನಿಮ್ ಕಂಪನಿ ನೇಮು, ಲೋಗೋಸ್ ಅದೆಲ್ಲ ಪ್ರಿಂಟ್ ಮಾಡಬಹುದು. ಈ ಪೇಪರ್ ರೋಲ್ಸ್ ಬಂದು ಮ್ಯಾಗ್ನಮ್ ಪೇಪರ್ ಕನ್ವರ್ಟರ್ ಕಂಪನಿಯಲ್ಲಿ ಕಮ್ಮಿ ರೇಟ್ ಅಲ್ಲಿ ಸಿಗುತ್ತೆ. ನಾವು ಯೂಸ್ ಮಾಡುವ ಪೇಪರ್ ರೋಲ್ಸ್ ಬಂದು ಎಲ್ಲ ಮ್ಯಾಗ್ನಮ್ ಪೇಪರ್ ಕಂಪನಿಯಿಂದಾನೇ ನಾವು ತರಿಸಿ ಕೊಡ್ತಾ ಇರ್ತೀವಿ. ಈ ಪ್ರಿಂಟರ್ ಅಲ್ಲಿ ಹೆಂಗೆ ನಾನು ಒಂದು ಪೇಪರ್ ರೋಲ್ ಆಗ್ಬಿಟ್ಟು ಹೆಂಗೆ ಟೆಸ್ಟ್ ಪ್ರಿಂಟ್ ಕೊಡೋದು ಮತ್ತೆ ಯಾವ ತರ ಯೂಸ್ ಮಾಡೋದಕ್ಕೆ ಈ ಪ್ರಿಂಟರ್ ಅಲ್ಲಿ ಒಂದು ಟೆಸ್ಟ್ ಪ್ರಿಂಟ್ ಕೊಟ್ಟು ಪ್ರಿಂಟರ್ ವರ್ಕ್ ಆಗ್ತಾ ಇದೆ ಇಲ್ವಾ ಅನ್ನೋದು ಹೆಂಗೆ ಚೆಕ್ ಮಾಡೋದು ಅನ್ನೋದು ತೋರಿಸ್ತೀನಿ. ಈ ಪೇಪರ್ ರೋಲ್ಸ್ ಅಲ್ಲಿ ಏನಾಗಿರುತ್ತೆ ಅಂದ್ರೆ ಒಂದ್ ಸೈಡ್ ಥರ್ಮಲ್ ಕೋಟೆಡ್ ಇರುತ್ತೆ, ಇನ್ನೊಂದ್ ಸೈಡ್ ಬಂದು ಕೋಟಿಂಗ್ ಏನು ಇರಲ್ಲ. ಈ ಕಡೆ ಬೇಕಾದ್ರೆ ನಿಮ್ಮ ಕಂಪನಿ ಲೋಗೋ, ನಿಮ್ಮ ಡಿಫರೆಂಟ್ ಬ್ರಾಂಚಸ್ ಇರೋದು, ಡಿಫರೆಂಟ್ ಬ್ರಾಂಚಸ್ ಅಡ್ರೆಸ್, ಫೋನ್ ನಂಬರ್ಸ್ ಎಲ್ಲ ಪ್ರಿಂಟ್ ಮಾಡ್ಕೋಬಹುದು. ಈ ಪೇಪರ್ ರೋಲ್ಸ್ ಬಂದು ಬೆಂಗಳೂರು ಬೇಸ್ಡ್ ಕಂಪನಿ ಮ್ಯಾಗ್ನಮ್ ಪೇಪರ್ ಕನ್ವರ್ಟರ್ ಕಂಪನಿಯಲ್ಲಿ ಸಿಗುತ್ತೆ. ನಾವು ಯೂಸ್ ಮಾಡೋ ಪೇಪರ್ ರೋಲ್ಸ್ ಎಲ್ಲ ಬಂದು ಮ್ಯಾಗ್ನಮ್ ಪೇಪರ್ ಕನ್ವರ್ಟರ್ ಕಂಪನಿಯಿಂದಾನೇ ಬರ್ತಾ ಇರುತ್ತೆ. ಇದನ್ನ ಹೆಂಗೆ ಟೆಸ್ಟ್ ಪ್ರಿಂಟ್ ಮಾಡೋದು ಅಂತ ತೋರಿಸ್ತೀನಿ. ಈ ತರ ಪೇಪರ್ ರೋಲ್ ಹಾಕಿದ ಮೇಲೆ ಇಲ್ಲೊಂದು ಫೀಡ್ ಬಟನ್ ಇರುತ್ತೆ. ಫೀಡ್ ಬಟನ್ ಪ್ರೆಸ್ ಮಾಡಿಕೊಂಡು ಪ್ರಿಂಟರ್ ಆನ್ ಮಾಡಿದಾಗ ಈ ತರ ಟೆಸ್ಟ್ ಪ್ರಿಂಟ್ ಬರುತ್ತೆ. ಈ ಪ್ರಿಂಟರ್